ಅಕ್ಟೋಬರ್ 22, 2013 ಬನ್ನೇರ್ಘಟ್ಟದ ಶೈಲೇಂದ್ರ ದೊಡ್ಡಿ ಅನ್ನುವಂತಹ ಏರಿಯಾನಲ್ಲಿ ರೋಡ್ ಪಕ್ಕದಲ್ಲಿ ಯಾರೋ ಒಬ್ಬ ಕುಡಿದು ಬಿದ್ದಿದಾನೇನೋ ಅನ್ನೋ ತರ ಕಾಣಿಸ್ತಾ ಇತ್ತು. ರೋಡಿಂದ ಸ್ವಲ್ಪ ಪಕ್ಕದಲ್ಲಿ ಇರೋದ್ರಿಂದಾಗಿ ಯಾರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ತಮ್ಮ ಕೆಲಸಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇದ್ರು. ಅದೇ ಸಂದರ್ಭದಲ್ಲಿ ತನ್ನ ಕೆಲಸಕ್ಕೆ ಹೋಗ್ತಿದ್ದಂತಹ 35 ವರ್ಷದ ಶಿವಕುಮಾರ್ ಅನ್ನೋರು ಏನಾಗಿರ್ಬೋದು ಅಂತ ಹೇಳಿ ಆತನ ಹತ್ರ ಹೋಗಿ ನೋಡ್ತಾರೆ. ಯಾವುದೋ ಒಂದು ಭಯಾನಕ ದೃಶ್ಯವನ್ನ ನೋಡಿ ಹೆದರಿ ಕೂಗ್ಕೊಳ್ಳೋ ತರ ಶಿವಕುಮಾರ್ ಅವರು ಜೋರಾಗಿ ಕೂಗ್ಕೋತಾರೆ. ಅಂಡ್ ಅದ್ರ ಒಟ್ಟಿಗೆ ಆ ಜಾಗದಲ್ಲಿ ಅವ್ರಿಗೆ ತುಂಬಾ ಹೊತ್ತು ನಿಂತ್ಕೊಳ್ಳಕ್ ಆಗದೆ ಅಲ್ಲಿಂದ ಅವರು ಮೇನ್ ರೋಡ್ಗೆ ಮತ್ತೆ ವಾಪಸ್ ಓಡ್ ಬರ್ತಾರೆ. ಅಲ್ಲೇ ಇದ್ದಂತ ಜನರು ಇಷ್ಟೊಂದು ಹೆದರುವಂತದ್ದು ಏನಾಗಿರ್ಬೋದು, ಅಂತದ್ದಲ್ಲಿ ಏನಿರ್ಬೋದು ಅಂತ ಹೇಳಿ ಮುಂದೆ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಆ ವ್ಯಕ್ತಿ ಕುಡಿದು ಬಿದ್ದಿರ್ಲಿಲ್ಲ, ಆತನನ್ನ ತುಂಬಾ ಕ್ರೂರವಾಗಿ ಹತ್ಯೆ ಮಾಡಲಾಗಿತ್ತು. ಅಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ ಎಷ್ಟು ಭೀಕರವಾಗಿತ್ತು ಅಂದ್ರೆ ಒಬ್ಬ 20 ರಿಂದ 30 ವಯಸ್ಸಿನ ಹುಡುಗ ಈತ ಆಗಿದ್ದು ಆತನ ತಲೆ ಮೇಲೆ ದೊಡ್ಡದಾದಂತಹ ಕಲ್ಲನ್ನ ತಗೊಂಡು ಪದೇ ಹೊಡೆದು ಆತನನ್ನ ಸಾಯಿಸಿದ್ದಾರೆ. ಆತನ ಬಾಯಿಗೆ ಬಿಳಿ ಬಟ್ಟೆಯನ್ನ ತುರುಕಲಾಗಿತ್ತು. ಅದರೊಟ್ಟಿಗೆ ಆತನ ಮೈ ಮೇಲೆ ಸುಮಾರು ಮಾರಣಾಂತಿಕ ಗಾಯಗಳು ಕೂಡ ಇದ್ವು. ತಡ ಮಾಡ್ದೇನೆ ಅಲ್ಲಿದ್ದಂತಹ ಜನರು ಹತ್ರದ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿನೂ ಕೂಡ ಈ ವಿಷಯನ ತಿಳಿಸ್ತಾರೆ. ಸ್ಥಳಕ್ಕೆ ಬಂದಂತಹ ಬನ್ನೇರ್ಘಟ್ಟ ಪೊಲೀಸ್ ಅಲ್ಲಿದ್ದಂತಹ ಕ್ರೌಡ್ ಅನ್ನ ದೂರ ಕಳಿಸೋದಷ್ಟೇ ಅಲ್ಲದೆ ಸುತ್ತಮುತ್ತ ಆ ಒಂದು ಡೆಡ್ ಬಾಡಿಗೆ ಸಂಬಂಧಪಟ್ಟಂತಹ ಯಾವ್ದಾದ್ರೂ ಐಡೆಂಟಿಫಿಕೇಶನ್ಗೆ ಹೆಲ್ಪ್ ಆಗುವಂತಹ ಎವಿಡೆನ್ಸ್ ಏನಾದ್ರೂ ಸಿಗುತ್ತಾ ಅಂತೇಳಿ ಹುಡುಕಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ಕ್ರೈಮ್ ನ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಲಾಗಿತ್ತು ಅಂದ್ರೆ ಪೊಲೀಸರಿಗೆ ಅಲ್ಲಿ ಸತ್ತಿರುವಂತಹ ವ್ಯಕ್ತಿಯ ಮುಖನೂ ಕೂಡ ಕಂಡು ಹಿಡಿಯೋದು ಕಷ್ಟ ಆಗ್ತಾ ಇತ್ತು. ಆ ಕ್ಷಣಕ್ಕೆ ಆ ದೇಹದ ಪರಿಸ್ಥಿತಿ ನೋಡಿದಂತಹ ಪೊಲೀಸರಿಗೆ ಒಂದಂತೂ ತುಂಬಾನೇ ಕ್ಲಿಯರ್ ಆಗಿತ್ತು, ಯಾರು ಈತನನ್ನ ತುಂಬಾನೇ ಬ್ರೂಟಲ್ ಆಗಿ ಹೊಡೆದು ಸಾಯಿಸಿದ್ದಾರೆ ಅಂತ ಹೇಳಿ. ಸೊ ಈ ಕೊಲೆಗೆ ಕಾರಣ ಏನು ಅಂತ ಹುಡುಕ್ತಾ ಹೊರಟಂತಹ ಪೊಲೀಸರಿಗೆ ಕೊನೆಯದಾಗಿ ಸಿಕ್ಕಂತಹ ಕಾರಣ ಈ ಹುಡುಗ ಮಾಡಿದಂತಹ ಒಂದು ಫೇಸ್ಬುಕ್ ಲೈಕ್ ಗೋಸ್ಕರ ಇಷ್ಟೊಂದು ಬ್ರೂಟಲ್ ಆಗಿ ಸಾಯಿಸಿದ್ರ ಅಥವಾ ಈ ಕೊಲೆ ಹಿಂದೆ ಬೇರೆ ಏನಾದ್ರೂ ಕಾರಣ ಇತ್ತ? ಸೊ ಕೊನೆವರೆಗೂ ನೋಡ್ತಾ ಇರಿ. ಈ ಒಂದು ಕ್ರೈಮ್ ಯಾವ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಿಂತನೂ ಕೂಡ ಕಮ್ಮಿ ಆಗಿಲ್ಲ. ಸೊ ಇಲ್ಲಿವರೆಗೂ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ದ ಮಿಸ್ಟೀರಿಯಸ್ ಕೇಸ್ ಆಫ್ ನಿತೀಶ್ ಕುಮಾರ್. ವೆಲ್ಕಮ್ ಬ್ಯಾಕ್. ತಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂತಹ ಪೊಲೀಸರು ಮೊದಲನೇದಾಗಿ ಅಲ್ಲಿದ್ದಂತಹ ಲೋಕಲ್ ರೆಸಿಡೆಂಟ್ಸ್ ಏನಿದ್ದಾರೆ ಅವ್ರೆಲ್ಲರ ಹತ್ರನೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆತ ಹಾಕೊಂಡಿದ್ದಂತಹ ಬಟ್ಟೆಗಳೇನಿದಾವೆ ಅದ್ರ ಬೇಸ್ ಮೇಲೆ ಅವನ್ನ ಯಾರಾದ್ರೂ ಐಡೆಂಟಿಫೈ ಮಾಡಬಹುದಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಯಾರು ಕೂಡ ಆತನನ್ನ ಅಲ್ಲಿಯವನೇ ಅಂತ ಹೇಳಿ ಐಡೆಂಟಿಫೈ ಮಾಡ್ತಿಲ್ಲ. ಅದ್ರ ಒಟ್ಟಿಗೆನೆ 2012 ಸಮಯದಲ್ಲಿ ಈ ತರದ ಕೃತ್ಯ ಬನ್ನೇರ್ಘಟ್ಟಕ್ಕೆ ಹೊಸದಾಗಿ ಆಗಿತ್ತು. ಅಂಡ್ ನೆಕ್ಸ್ಟ್ ಪೊಲೀಸರು ಸುಮಾರು 25 ರಿಂದ 30 ವರ್ಷದ ವ್ಯಕ್ತಿ ಬ್ಯಾಂಗ್ಳೂರಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಇರ್ಬೋದು ಅಂತ ಹೇಳಿ ತಮ್ಮ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕೂಡ ಈ ಮಾಹಿತಿನ ಕೊಡ್ತಾರೆ. ಈ ಕೇಸಲ್ಲಿ ತಲೆನ ಒಂದು ದೊಡ್ಡ ಕಲ್ಲಿಂದ ಚಚ್ಚಿರೋದ್ರಿಂದಾಗಿ ಫೇಸ್ ಐಡೆಂಟಿಫೈ ಮಾಡೋದು ತುಂಬಾನೇ ಕಷ್ಟ ಇತ್ತು. ಹಾಗಾಗಿ ಆತನ ಎತ್ತರ ಮತ್ತೆ ಆತ ಹಾಕಿದಂತಹ ಬಟ್ಟೆಗಳ ಇನ್ಫಾರ್ಮೇಶನ್ ನ ಬೇರೆ ಸ್ಟೇಷನ್ ಕೊಟ್ಟಿರ್ತಾರೆ. ಅದರ ಒಟ್ಟಿಗೆ ಸ್ಥಳದಲ್ಲಿ ಸಿಗಬೇಕಾದಂತಹ ಎಲ್ಲಾ ಫಾರೆನ್ಸಿಕ್ ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ರು. ಆತನ ತಲೆಗೆ ಹೊಡೆಯಲು ಬಳಸಿದಂತಹ ಕಲ್ಲು ಕೂಡ ಅವರಿಗೆ ಸಿಕ್ಕಿರುತ್ತೆ. ಬೇರೆ ಪೊಲೀಸ್ ಸ್ಟೇಷನ್ ಇಂದ ಸುಮಾರು ಮಿಸ್ಸಿಂಗ್ ರಿಪೋರ್ಟ್ ಗಳ ಇನ್ಫಾರ್ಮೇಶನ್ ಬರುತ್ತೆ. ಬಟ್ ಆಲ್ಮೋಸ್ಟ್ ಯಾವುದು ಕೂಡ ಈ ಕೇಸ್ಗೆ ಅಕ್ಯುರೇಟ್ ಆಗಿರಲ್ಲ. ಸೊ ಈ ಘಟನೆ ಆಗಿ 3 ದಿನಗಳ ನಂತರ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಬಂದಿರುವಂತಹ ಒಂದು ಮಿಸ್ಸಿಂಗ್ ರಿಪೋರ್ಟ್ ಗೆ ಈ ಕೇಸ್ ತುಂಬಾನೇ ಮ್ಯಾಚ್ ಆಗ್ತಾ ಇರುತ್ತೆ. ರಾಜಾಜಿನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಈತನ ಬಾಡಿ ಸಿಗೋಕ್ಕಿಂತ ಹಿಂದಿನ ದಿನಾನೇ ಈ ಕೇಸ್ ರಿಜಿಸ್ಟರ್ ಆಗಿತ್ತು. 2 ಜನ ಪೇರೆಂಟ್ಸ್ ಬಂದು ನಮ್ಮ 26 ವಯಸ್ಸಿನ ಮಗ ನಾವು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮನೆಯಿಂದ ತುಂಬಾ ಅವಸರದಿಂದ ಹೋದವನು ಆತ ವಾಪಸ್ ಮನೆಗೆ ಬಂದಿಲ್ಲ, ಈ ತರ ಅವ್ನು ಯಾವತ್ತೂ ಕೂಡ ಹೋಗಲ್ಲ, ಹೇಗಾದ್ರೂ ಮಾಡಿ ನಮ್ಗೆ ನಮ್ಮ ಮಗನ್ ಹುಡುಕ್ ಕೊಡಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಬನ್ನೇರ್ಘಟ್ಟ ಪೊಲೀಸರು ಕೊಟ್ಟಂತಹ ಬಾಡಿ ಮೇಲಿನ ಬಟ್ಟೆಗಳು ಹಾಗೂ ಆ ತಂದೆ ತಾಯಿಗಳು ಹೇಳಿದಂತಹ ಬಾಡಿ ಮೇಲಿನ ಬಟ್ಟೆಗಳ ಕಲರ್ ಮ್ಯಾಚ್ ಆಗ್ತಿರೋದ್ರಿಂದಾಗಿ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಇಂದ ಆ 2 ಜನ ಪೇರೆಂಟ್ಸ್ ನ ಕರೆಸಿ ಈ ತರ ಒಂದು ಕೇಸ್ ಇದೆ, ನೀವು ಬಾಡಿ ಐಡೆಂಟಿಫಿಕೇಶನ್ ಮಾಡಬೇಕು ಅಂದಾಗ ಆ ತಂದೆ ತಾಯಿ ಅನ್ಕೋತಾರೆ ನಮ್ಮ ಮಗ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಆತನಿಗೆ ಯಾವುದೇ ತರನಾದಂತಹ ಶತ್ರುಗಳು ಇಲ್ಲ, ಯಾರೊಟ್ಟಿಗೆ
ಆತನ ಜಗಳಗಳು ಕೂಡ ಇರ್ತಾ ಇರ್ಲಿಲ್ಲ ಅನ್ಕೊಂಡು ಆ ಬಾಡಿ ಐಡೆಂಟಿಫಿಕೇಶನ್ ಹೋದಾಗ ಅವರು ಪಾತಾಳಕ್ಕೆ ಕುಸ್ತೋಗಿದ್ರು. ತಮ್ಮ ಮಗನ ಸತ್ತ ದೇಹವನ್ನ ನೋಡಿ ಅಳ್ತಿದ್ದಂತ ಆ ತಂದೆ ತಾಯಿನ ಸಮಾಧಾನ ಮಾಡೋದ್ರೊಟ್ಟಿಗೆನೆ ಬನ್ನೇರ್ಘಟ್ಟ ಪೊಲೀಸ್ ಕೇಳ್ತಾರೆ ಈತನ ಹೆಸರೇನು ಅಂತ ಹೇಳಿ. ಅವಾಗ ಆ ಪೇರೆಂಟ್ಸ್ ಹೇಳ್ತಾರೆ ಈತನ ಹೆಸರು ನಿತೇಶ್ ಅಂತ ಹೇಳಿ. ರಾಜಾಜಿನಗರ್ನ ನಿವಾಸಿಯಾದಂತಹ ಎನ್ ನಿತೇಶ್ 26 ವರ್ಷದ ಯುವಕ ಒಂದು ಸಾಫ್ಟ್ವೇರ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ಇದ್ದ. ತುಂಬಾ ಸೀದಾ ಸಾದಾ ಸ್ವಭಾವದ ಮನುಷ್ಯ, ಯಾರೊಟ್ಟಿಗೂ ಕೂಡ ಈತನ ದ್ವೇಷ ಇರ್ಲಿಲ್ಲ. ತಾನಾಯ್ತು, ತನ್ನ ಕೆಲಸ ಆಯ್ತು, ತನ್ನ ಮನೆ ಆಯ್ತು ಅಂತ ಹೇಳಿ ಈತ ಜೀವನ ಮಾಡ್ತಾ ಇದ್ದ. ಸತ್ತಿರುವಂತಹ ವ್ಯಕ್ತಿಯ ಬ್ಯಾಕ್ ಗ್ರೌಂಡ್ ಕೇಳಿದಂತಹ ಪೊಲೀಸರಿಗೆ ಅನ್ಸಕ್ ಸ್ಟಾರ್ಟ್ ಆಗತ್ತೆ ಇಷ್ಟೊಂದು ಬ್ರೂಟಲ್ ಆಗಿ ಈತನನ್ನ ಸಾಯಿಸ್ಲಿಕ್ಕೆ ಕಾರಣ ಏನಿರಬಹುದು ಅಂತ ಹೇಳಿ. ಪೊಲೀಸರು ಆತನ ಮೊಬೈಲ್ ಬಗ್ಗೆ ಕೇಳಿದಾಗ ಪೇರೆಂಟ್ಸ್ ಹೇಳ್ತಾರೆ ನಮ್ಮ ಮಗ ಎಲ್ಲೇ ಹೋದ್ರೂ ಕೂಡ ಆತನೊಟ್ಟಿಗೆ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇದ್ದ, ಮನೆಯಿಂದ ಹೊರಡೋ ಮುಂಚೆ ಆತ ಹೇಳ್ತಾ ಇದ್ದ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿ. ಬಟ್ ಅವತ್ತು ಲಾಸ್ಟ್ ಡೇ ಆತ ನಮ್ಗೆ ಏನು ಹೇಳಲಿಲ್ಲ, ಪೂರ್ತಿಯಾಗಿ ಮೊಬೈಲ್ ನನ್ನ ಚಾರ್ಜ್ ಮಾಡಿಕೊಂಡು ಮನೆಯಿಂದ ಅವಸರದಲ್ಲೇ ಹೋಗಿದ್ದ ಅಂತ ಹೇಳ್ತಾರೆ. ಓಕೆ, ಕಡೆ ಪಕ್ಷ ಆತನ ಮೊಬೈಲ್ ನಂಬರ್ನಾದ್ರೂ ಕೊಡಿ ಅಂತ ತಗೊಂಡಂತಹ ಪೊಲೀಸರು ಆ ಮೊಬೈಲ್ ನಂಬರ್ ಯಾವ್ಯಾವ ಲೊಕೇಶನ್ ಅಲ್ಲಿ ಹೋಗಿದೆ ಮತ್ತೆ ಆ ಮೊಬೈಲ್ ನಂಬರ್ ಇಂದ ಯಾರ್ಯಾರಿಗೆ ಕರೆಗಳು ಹೋಗಿದಾವೆ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಮೊಬೈಲ್ ನ ನೆಟ್ವರ್ಕ್ ನ ಪ್ರಕಾರ ಅಕ್ಟೋಬರ್ 21 ಗೆ ಸುಮಾರು 11:50 ಮನೆಯಿಂದ ಹೊರಟಂತಹ ನಿತೇಶ್ ಮನೆಯಿಂದ ಸುಮಾರು 60 ಕಿಲೋಮೀಟರ್ ದೂರದವರೆಗೂ ಕೂಡ ಟ್ರಾವೆಲ್ ಮಾಡಿದ್ದ. ಆತನ ಕೊನೆಯ ಲೊಕೇಶನ್ ಕನಕ್ಪುರ್ ರೋಡ್ ವರ್ಗುನು ಕೂಡ ಇರುತ್ತೆ. ಸೊ ಈ ಹಂತದಲ್ಲಿ ಆತ ಒಬ್ಬನೇ ಇದ್ನ, ಆತನೊಟ್ಟಿಗೆ ಯಾರಾದ್ರೂ ಇದ್ರ ಅನ್ನೋದನ್ನ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಪೊಲೀಸರು ಆ ಏರಿಯಾದಲ್ಲಿ ಬರುವಂತಹ ಎಲ್ಲಾ CCTV ಕ್ಯಾಮ್ರಾಗಳನ್ನ ಚೆಕ್ ಮಾಡ್ಲಿಕ್ಕೆ ಒಂದು ಟೀಮ್ ಅನ್ನು ಕೂಡ ಕಳಿಸ್ತಾರೆ. ಇದ್ರೊಟ್ಟಿಗೆ ಆತ ಯಾರ ಜೊತೆಗೆ ಮಾತಾಡ್ತಿದ್ದ ಅಂತ ಹೇಳಿ ಚೆಕ್ ಮಾಡಿದಾಗ ಒಂದು ನಂಬರ್ ಜೊತೆಗೆ ಆತ ತುಂಬಾನೇ ಹೆಚ್ಚಾಗಿ ಮಾತಾಡ್ತಾ ಇದ್ದ. ಇವನ್ ಆತ ಮಿಸ್ಸಿಂಗ್ ಆಗಿರೋ ದಿನನೂ ಕೂಡ ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡಿದ್ದ. ಸೊ ಆ ನಂಬರ್ ಯಾರ್ದು ಅಂತ ಚೆಕ್ ಮಾಡಿದಂತಹ ಪೊಲೀಸರಿಗೆ ಗೊತ್ತಾಗುತ್ತೆ ಈ ನಂಬರ್ ಬಂದು ಸೌಮ್ಯ ಸಲೋನಿ ಅನ್ನೋರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿ. ತಕ್ಷಣ ಪೊಲೀಸರು ನಿತೀಶ್ ನ ಪೇರೆಂಟ್ಸ್ ಗೆ ಕಾಲ್ ಮಾಡಿ ಕೇಳ್ತಾರೆ ನಿಮ್ಗೆ ಏನಾದ್ರೂ ಈ ಸೌಮ್ಯ ಸಲೋನಿ ಅನ್ನೋರ್ ಬಗ್ಗೆ ಏನಾದ್ರೂ ಗೊತ್ತಿದೆನಾ ಅಂತ ಹೇಳಿ. ಅವಾಗ ಆ ಪೇರೆಂಟ್ಸ್ ಹೇಳ್ತಾರೆ ಹೌದು ನಮ್ಗೆ ಗೊತ್ತಿದೆ, ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಮಗನೊಟ್ಟಿಗೆ ನಿಶ್ಚಿತಾರ್ಥ ಆಗಿತ್ತು, ಇನ್ನೇನು ಸ್ವಲ್ಪ ದಿನದಲ್ಲೇ ನಾವು ಇಬ್ಬರಿಗೂ ಮದುವೆ ಮಾಡೋಣ ಅನ್ಕೊಂಡಿದ್ವಿ ಅನ್ನೋದ್ರ ಬಗ್ಗೆ. ನೋಡಿ, ಈ 24 ವರ್ಷದ ಸೌಮ್ಯ ಸಲೋನಿ ಪೀಣ್ಯದವರು, ಇವರ ತಂದೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಇವ್ರದ್ದು ಕೂಡ ಒಂದು ಸೆಟಲ್ಡ್ ಫ್ಯಾಮಿಲಿ ಅಂಡ್ ಇವರು ಒಂದು ಸೈಕಾಲಜಿ ಸ್ಟೂಡೆಂಟ್ ಕೂಡ ಹೌದು. ಅಂಡ್ ನಿತೀಶ್ ತನ್ನ ಕೆರಿಯರ್ ನ ಒಂದು IT ಎಂಪ್ಲಾಯಿ ಆಗಿ ಸ್ಟಾರ್ಟ್ ಮಾಡಿದಾಗ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಒಬ್ರಿಗೊಬ್ರು ಪರಿಚಯ ಆಗ್ತಾರೆ. ಅಂಡ್ ಆ ಪರಿಚಯ ಒಂದು ಹಂತಕ್ಕೆ ಪ್ರೇಮವಾಗಿ ಬದಲಾದಾಗ ಇಬ್ರು ತಮ್ಮ ಮನೆಯಲ್ಲಿ ಹೇಳಿ ನಾವಿಬ್ರು ಮದುವೆ ಆಗ್ತೀವಿ ಅಂತ ಹೇಳಿ ಒಪ್ಸಿದ್ರು. ಅಂಡ್ ಫಿನಾನ್ಷಿಯಲಿ ಎರಡೂ ಫ್ಯಾಮಿಲಿಗಳು ವೆಲ್ ಸೆಟಲ್ಡ್ ಆಗಿರೋದ್ರಿಂದಾಗಿ ಈ ಒಂದು ಪ್ರೇಮಕ್ಕೆ ಯಾವುದೇ ತನ್ನಾದಂತಹ ವಿರೋಧ ಇರಲಿಲ್ಲ. ಹಾಗಾಗಿ ಸೆಪ್ಟೆಂಬರ್ 2011 ನಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಇವರಿಬ್ರು ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಸೊ ಒಬ್ರನ್ನ ಒಬ್ರು ತುಂಬಾ ಇಷ್ಟ ಪಡ್ತಾ ಇದ್ರು. ಈ ಸಂದರ್ಭಕ್ಕೆ ಅವಳಿಗೆ ಆತ ಸತ್ತಿರುವಂತಹ ವಿಷಯ ಹೇಳಿದ್ರೆ ನೋವು ಮಾಡ್ಕೋಬಹುದು ಅಂತ ಹೇಳಿ ನಿತೀಶ್ ನ ಫ್ಯಾಮಿಲಿ ಅವಳಿಗೆ ಇನ್ಫಾರ್ಮ್ ಕೂಡ ಮಾಡಿರ್ಲಿಲ್ಲ. ಸೊ ಈ ಸಂದರ್ಭಕ್ಕೆ ಪೊಲೀಸರು ಅವಳ ಅಡ್ರೆಸ್ ನ ತಿಳ್ಕೊಂಡು ಅವಳಿಂದ ಯಾವ್ದಾದ್ರು ಇನ್ಫಾರ್ಮೇಶನ್ ಸಿಗ್ಬೋದಾ ಅಂತೇಳಿ ಅವಳ ಮನೆಗೆ ಹೋಗಿ ನಿತೀಶ್ ಸತ್ತಿರುವಂತಹ ವಿಷಯನ ಹೇಳ್ತಾರೆ. ಸಡನ್ ಆಗಿ ತನ್ನೊಟ್ಟಿಗೆ ಎಂಗೇಜ್ಮೆಂಟ್ ಆಗಿದ್ದಂತ ಹುಡುಗ ಸತ್ತಿರೋ ಸುದ್ದಿ ಕೇಳಿ ಸೌಮ್ಯ ತುಂಬಾ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಅವರ ಫ್ಯಾಮಿಲಿಗೂ ಕೂಡ ಇದೊಂದು ದೊಡ್ಡ ಶಾಕಿಂಗ್ ವಿಷಯ ಆಗಿತ್ತು, ಇನ್ಕ್ಲೂಡಿಂಗ್ ಸೌಮ್ಯನ ಪೇರೆಂಟ್ಸ್ ನ ಸೇರಿಸಿ. ಅವಳಿಗೆ ಸಮಾಧಾನ ಆಗ್ಲಿಕ್ಕೆ ಸಮಯ ಕೊಟ್ಟಂತಹ ಪೊಲೀಸರು ಅವರ ತಂದೆ ತಾಯಿ ಇನ್ವೆಸ್ಟಿಗೇಷನ್ ಮುಗಿಸ್ಕೋತಾರೆ. ಅದಾದ ಮೇಲೆ ಅವಳೊಟ್ಟಿಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆ ಹಂತಕ್ಕೆ ಸೌಮ್ಯ ಹೇಳ್ತಾರೆ ಆತನನ್ನ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು, ನಿಮ್ಗೆ ಏನೇ ಸಪೋರ್ಟ್ ಬೇಕಿದ್ರು ಕೇಳಿ, ನಾನು ಧೈರ್ಯವಾಗಿ ಮಾತಾಡ್ತೀನಿ ಅಂತ ಹೇಳಿ. ಅವಾಗ ಪೊಲೀಸರು ಕೇಳ್ತಾರೆ ಆತ ಸತ್ತು 4 ದಿನ ಆಗಿದೆ, ಇಲ್ಲಿವರೆಗೂ ನೀವು ಆತನ ಫೋನಿಗೆ ಕಾಲ್ ಮಾಡಿಲ್ಲ, ಏನ್ ರೀಸನ್ ಅಂತ ಹೇಳಿ. ಅಂಡ್ ಅದ್ರ ಒಟ್ಟಿಗೆ ಆತ ಮನೆಯಿಂದ ಹೋಗಕ್ಕಿಂತ ಮುಂಚೆನೂ ಕೂಡ ಒಂದ್ಸರಿ ನಿಮ್ಗೆ ಕಾಲ್ ಮಾಡಿದಾನೆ, ಅವತ್ತು ಅವ್ನು ಏನ್ ಮಾತಾಡ್ದ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ಅವಳ ಹತ್ರ ಕೇಳ್ತಾರೆ. ಅವಾಗ ಸೌಮ್ಯ ಹೇಳ್ತಾರೆ ಆತ ಬೆಳಿಗ್ಗೆ ಹೋಗುವಾಗ ನನಗೆ ಕಾಲ್ ಮಾಡಿದ್ದ, ನಾನು ನನ್ನ ಫ್ರೆಂಡ್ಸ್ ಮೀಟ್ ಆಗಕ್ ಹೋಗ್ತಿದ್ದೀನಿ ಅಂತ ಹೇಳಿ ಅಷ್ಟೇ ಹೇಳಿದ್ದ ಅಂತ ಹೇಳ್ತಾರೆ. ಮತ್ತೆ ಪೊಲೀಸ್ ಕೇಳ್ತಾರೆ ನೀವೇನಕ್ಕೆ ಅವನಿಗೆ 4 ದಿನ ಕಾಲ್ ಮಾಡಿಲ್ಲ ಹಾಗಾದ್ರೆ ಅದಾದ್ಮೇಲೆ ಅಂತ ಹೇಳಿ. ನೋಡಿ, ಅವ್ನ ಕಾಲ್ ಕಟ್ ಮಾಡಿದ್ಮೇಲೆ ಸಂಜೆ ಆತ ನನಗೊಂದು ಮೆಸೇಜ್ ಹಾಕಿದ್ದ. ಆ ಮೆಸೇಜ್ ನ ನೋಡಿ ನನಗೆ ತುಂಬಾ ಶಾಕ್ ಆಯ್ತು, ಬೇಜಾರಾಯ್ತು. ಅದಾದ್ಮೇಲೆ ನಾನು ಅವನಿಗೆ ಕಾಲ್ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಏನ್ ಮೆಸೇಜ್ ಹಾಕಿದ್ದ ಅಂತ ಅಂದಾಗ ಆ ಒಂದು ಮೊಬೈಲ್ ನಲ್ಲಿದ್ದಂತಹ ಮೆಸೇಜ್ ನ ಪೊಲೀಸರಿಗೆ ತೋರಿಸ್ತಾರೆ. ಅದರಲ್ಲಿರುತ್ತೆ ಐ ಆಮ್ ಫೈನಲಿ ವಿತ್ ಮಾಯಾ ಅಂತ ಹೇಳಿ.
ಸೊ ಈ ಮೆಸೇಜ್ ಹಾಕಿದ್ರಿಂದಾಗಿ ಅವ್ನು ಯಾವ್ದೋ ಬೇರೆ ಹುಡುಗಿ ಜೊತೆಗಿದ್ದಾನೆ ಅನ್ಕೊಂಡು ನಾನು ಸಿಟ್ಟಲ್ಲಿ ಸುಮ್ನಾದೆ, ನಾನು ಅವನಿಗೆ ಕಾಲ್ ಮಾಡಿರ್ಲಿಲ್ಲ ಅಂತ ಅವಳು ಹೇಳ್ತಾಳೆ. ಸೊ ಇವಾಗ ಪೊಲೀಸರಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಈ ಘಟನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ಮೇ ಬಿ ಅವನು ಆತನ ಫ್ರೆಂಡ್ಸ್ ಅಂತ ಹೇಳಿ ಯಾವ್ದೋ ಒಂದು ಹುಡುಗಿ ಜೊತೆ ಹೋಗಿರ್ಬೋದು, ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ. ಸೊ ಮತ್ತೆ ತಮ್ಮ ಇನ್ವೆಸ್ಟಿಗೇಷನ್ ನ ತುಂಬಾ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿದಂತ ಪೊಲೀಸರು ಪ್ರತಿ ಒಂದು CCTV ಕ್ಯಾಮ್ರಾಗಳನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಅವಾಗ ಪೊಲೀಸರಿಗೆ ಕೆಲವೊಂದು CCTV ಕ್ಯಾಮ್ರಾನಲ್ಲಿ ಆತನ ಹಿಂದೆ ಯಾವುದೋ ಒಂದು ಹುಡುಗಿನ ಕೂರಿಸ್ಕೊಂಡು ಹೋಗ್ತಿರುವಂತಹ ದೃಶ್ಯಗಳು ಸಿಗುತ್ತೆ. ಸೊ ಅವಾಗ ಪೊಲೀಸರು ಬೇರೆ ಬೇರೆ ಕ್ಯಾಮ್ರಾಗಳನ್ನ ಕಲೆಕ್ಟ್ ಮಾಡಿ ಆ ಆಂಗಲ್ ಗಳಿಂದ ನೋಡಿದಾಗ ಆ ಹುಡುಗಿ ಯಾರು ಅಂತ ಗೊತ್ತಾಗುತ್ತೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ಅದು ಸೌಮ್ಯ. ಅಂಡ್ ಅವಳ ಮೊಬೈಲ್ ಲೊಕೇಶನ್ ಕೂಡ ಎಕ್ಸಾಕ್ಟ್ಲಿ ನಿತೀಶ್ ಯಾವ ಲೊಕೇಶನ್ ಅಲ್ಲಿದ್ದ ಅದೇ ಲೊಕೇಶನ್ ಅಲ್ಲೇ ಇರುತ್ತೆ. ಇವನ್ 11:30 ಸಂಜೆವರೆಗೂ ಕೂಡ ಈ ಸೌಮ್ಯ ಆತನೊಟ್ಟಿಗೆ ಇದ್ರು. ಸೊ ಪೊಲೀಸರು ಈ ಹಂತಕ್ಕೆ ಸೌಮ್ಯನ ಕಸ್ಟಡಿಗೆ ತಗೊಂಡು ಮತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸೌಮ್ಯ ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಳ್ಳಕ್ ರೆಡಿ ಇಲ್ಲ, ನೀವು ಈ ಕೇಸ್ ನ ಕ್ಲೋಸ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನನ್ನ ಮೇಲೆ ಹಾಕ್ತಾ ಇದೀರಿ ಅಂತಾನು ಕೂಡ ಹೇಳ್ತಾರೆ. ಆ ಹಂತಕ್ಕೆ ಪೊಲೀಸರು ಅವಳ ಮೊಬೈಲ್ ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವಳು ಇನ್ನೊಂದು ಮೊಬೈಲ್ ನಂಬರ್ ಜೊತೆಗೆ ಮಾತಾಡ್ತಾ ಇದ್ಲು ಅಂತ ಹೇಳಿ. ಮತ್ತೆ ಅವಳು ಟೆಕ್ಸ್ಟ್ ಮೆಸೇಜಸ್ ಎಲ್ಲದನ್ನು ಕೂಡ ಡಿಲೀಟ್ ಮಾಡಿದ್ಲು ಮೊಬೈಲ್ ನಲ್ಲಿ. ಆ ಎಲ್ಲಾ ಟೆಕ್ಸ್ಟ್ ಗಳನ್ನು ಕೂಡ ರಿಟ್ರೀವ್ ಮಾಡ್ತಾರೆ. ಅದ್ರೊಟ್ಟಿಗೆ ಇವಳು ಹೆಚ್ಚಾಗಿ ಮಾತಾಡ್ತಿದ್ದಂತಹ ಆ ಇನ್ನೊಂದು ನಂಬರ್ ಯಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ ಕೂಡ ಕಲೆಕ್ಟ್ ಮಾಡ್ತಾರೆ. ಅವಾಗ ಕೇಳಿ ಬರೋ ಹೆಸರು ಪರಶುನಾಥ್ ಮಲ್ಲಗಟ್ಟಿ ಅಲಿಯಾಸ್ ರೋಹನ್. ಪೊಲೀಸರು ಈತನನ್ನ ಕಸ್ಟಡಿಗೆ ತಗೊಂಡು ಅವಳು ಎದುರುಗಡೆ ಕರ್ಕೊಂಬಂದ್ ನಿಲ್ಲಿಸಿದಾಗ ಈ ಹಂತಕ್ಕೆ ಸೌಮ್ಯಗೆ ಸತ್ಯ ಹೇಳದೆ ಬೇರೆ ದಾರಿಗಳೇ ಉಳ್ಕೊಂಡಿರಲ್ಲ. ಅವಾಗ ಸೌಮ್ಯ ಕನ್ಫೆಸ್ ಮಾಡ್ಕೋತಾಳೆ, ಹೌದು ನಿತೀಶ್ನ ನಾವಿಬ್ರು ಸೇರ್ಸಿನಿ ಸಾಯಿಸಿದೀವಿ ಅಂತ ಹೇಳಿ. ಅವಾಗ ಪೊಲೀಸರಿಗೆ ಮತ್ತೆ ಈಗ ಕೇಳ್ತಿರೋ ನಮಗೆ ಕಾಡೋ ಪ್ರಶ್ನೆ ಏನು ಅಂದ್ರೆ, ತಾನು ಇಷ್ಟಪಟ್ಟಂತ ಹುಡುಗನ್ನ ತಾನು ಅವನ್ನೇ ಮದುವೆ ಆಗ್ತೀನಿ ಅಂತೇಳಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಂತ ಹುಡುಗನ್ನ ಸಾಯಿಸುವಂತಹ ಕಾರಣ ಏನಿತ್ತು ಅನ್ನೋದ್ರ ಬಗ್ಗೆ. ಸೊ ಈ ಒಂದು ಭೀಕರ ಕೃತ್ಯಕ್ಕೆ ಕಾರಣ ಏನು ಅಂತ ಹೇಳಿ ಈಗ ಅರ್ಥ ಆಗುತ್ತೆ. ಇವರಿಬ್ರು ಮನೇಲಿ ಒಪ್ಸಿ ಒಬ್ರಿಗೊಬ್ರು ಎಂಗೇಜ್ಮೆಂಟ್ ಮಾಡ್ಕೊಳ್ಳೋವರೆಗೂ ಕೂಡ ಇವರಿಬ್ರು ಮಧ್ಯೆ ಎಲ್ಲದೂ ಕೂಡ ಚೆನ್ನಾಗೇ ಇರುತ್ತೆ. ಅದಾದ ಮೇಲೆ ಸೌಮ್ಯಗೆ ನಿತೀಶ್ ಬಗ್ಗೆ ತುಂಬಾನೇ ಡೌಟ್ ಗಳು ಸ್ಟಾರ್ಟ್ ಆಗುತ್ತೆ. ಅಂಡ್ ಅವಳ ಪೊಸೆಸಿವ್ನೆಸ್ ಒಂದು ಪೀಕ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅವನನ್ನ ಯಾರೊಟ್ಟಿಗೂ ಮಾತಾಡಕ್ಕೂ ಬಿಡ್ತಿರಲ್ಲ, ಅವನನ್ನ ಎಲ್ಲೂ ಹೋಗ್ಲಿಕ್ಕೂ ಕೂಡ ಬಿಡ್ತಿರಲ್ಲ. ಈ ಟೈಮ್ ನಲ್ಲಿ ನಿತೀಶ್ ಯಾವ್ದೋ ಒಂದು ಹುಡುಗಿ ಜೊತೆಗೆ ಒಂದು ಶಾಪಿಂಗ್ ಮಾಲ್ ನಲ್ಲಿ ಇದ್ದ ಅನ್ನೋದ್ರ ಬಗ್ಗೆನೂ ಕೂಡ ಸೌಮ್ಯಗ್ ಗೊತ್ತಾಗುತ್ತೆ. ಅದನ್ನ ನಿತೀಶ್ ಅವನಾಗೆ ಹೇಳಿರ್ಲಿಲ್ಲ, ಯಾರೋ ಹೇಳಿರೋದ್ರಿಂದಾಗಿ ಅವಳಿಗೆ ಅದು ಇನ್ನೂ ಕೂಡ ಸಿಟ್ಟು ತರಿಸಿತ್ತು. ಅಂಡ್ ಇದ್ರ ಒಟ್ಟಿಗೆನೆ ನಿತೀಶ್ ತನ್ನ ಫೇಸ್ಬುಕ್ ಅಕೌಂಟ್ ನಲ್ಲಿ ಯಾರ್ಯಾರ ಫೋಟೋಗಳನ್ನ ಲೈಕ್ ಮಾಡ್ತಾನೆ, ಯಾರ್ಯಾರ ಫೋಟೋಸ್ಗೆ ಕಮೆಂಟ್ ಮಾಡ್ತಾನೆ ಅಂತ ನೋಡಿದಂತ ಸೌಮ್ಯ ಅವಳು ಅಬ್ಸರ್ವ್ ಮಾಡ್ತಾನೆ, ಆತನ ಒಬ್ಬ ಸ್ನೇಹಿತೆಯ ಫೋಟೋಗೆ ಆತ ತುಂಬಾನೇ ಲೈಕ್ಸ್ ಮಾಡ್ತಾ ಇದ್ದ. ಸೊ ಇದ್ರ ಬಗ್ಗೆ ಅವಳನ್ನ ಕ್ವಶನ್ ಮಾಡಿದಾಗ ಅವ್ನು ಹೇಳ್ತಾನೆ, ಆತರ ಏನಿಲ್ಲ, ಜಸ್ಟ್ ನಾವಿಬ್ರು ಕ್ಯಾಶುವಲ್ ಫ್ರೆಂಡ್ಸ್, ನಾನು ಫೋಟೋಸ್ ಲೈಕ್ ಮಾಡಿದೀನಿ ಅಷ್ಟೇ ಅಂತ ಹೇಳಿ. ಆದ್ರೆ ಅವ್ನು ಹೇಳಿದ ತಕ್ಷಣ ಇವಳ ತಲೆಯಲ್ಲಿದ್ದಂತಹ ಅನುಮಾನದ ಭೂತಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಸೊ ಹಾಗಾಗಿ ಇವಳು ಏನ್ ಮಾಡ್ತಾಳೆ, ಆತನನ್ನ ಸ್ಪೈ ಮಾಡೋದಕ್ಕೋಸ್ಕರ ಇವಳ ಹಳೆ ಸ್ನೇಹಿತ ಆದಂತಹ ರೋಹನ್ಗೆ ಈ ಎಲ್ಲಾ ವಿಷಯನ ತಿಳಿಸ್ತಾಳೆ. ರೋಹನ್ ಅವನ್ ಎಲ್ಲಿ ಹೋಗ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನೋದನ್ನ ನೋಡಿ ಇವಳಿಗೆ ಬಂದು ಇನ್ಫಾರ್ಮ್ ಮಾಡ್ತಾ ಇದ್ದ. ಮೊದಲು ಆತನನ್ನ ಸ್ಪೈ ಮಾಡ್ಬೇಕು ಅಂತ ಹೇಳಿ ಹೈರಾದಂತಹ ಈ ರೋಹನ್ ಸೌಮ್ಯನೊಟ್ಟಿಗೆ ಕ್ಲೋಸ್ ಆಗ್ತಾ ಬರ್ತಾನೆ. ನಿತೀಶ್ನ ಮೇಲಿದ್ದಂತಹ ಮನಸ್ತಾಪಗಳನ್ನ ಇವನ ಹತ್ರ ಹೇಳ್ಕೊತಾ ಇದ್ಲು. ಅವಳನ್ನ ಸಮಾಧಾನ ಮಾಡ್ತಿದ್ದಂತಹ ರೋಹನ್ ಅವಳೊಟ್ಟಿಗೆ ಹತ್ರ ಆಗ್ತಾ ಬರ್ತಾನೆ. ಸೊ ಈ ಸಲಿಗೆ ಬರ್ತಾ ಸ್ನೇಹವಾಗುತ್ತೆ. ಆ ಸ್ನೇಹ ಒಂದು ದಿನ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ರೋಹನ್ ಈ ಹಂತದಲ್ಲಿ ಸೌಮ್ಯನ ಬಿಡಕ್ಕೆ ರೆಡಿ ಇರ್ಲಿಲ್ಲ. ಹೇಗಾದ್ರೂ ಮಾಡಿ ನಾವಿಬ್ರು ಒಂದಾಗ್ಬೇಕು ಅನ್ನೋದು ಅವ್ರಿಬ್ರು ಧ್ಯೇಯ ಆಗಿತ್ತು. ಆದ್ರೆ ಸೌಮ್ಯ ಮನೇಲಿ ಹೋಗಿ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಈಸಿ ಇರ್ಲಿಲ್ಲ. ಯಾಕಂದ್ರೆ ಅವಳೇ ಇಷ್ಟಪಟ್ಟಿರಂತ ಹುಡುಗ ಅಂತ ಹೇಳಿ ಮನೇಲಿ ಗಲಾಟೆ ಮಾಡಿ ಈ ಎಂಗೇಜ್ಮೆಂಟ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ಲು. ಸೊ ಈಗ ಅದೇ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡೋದು ಅವಳಿಗೆ ಅಷ್ಟು ಈಸಿ ಆದಂತಹ ಕೆಲಸ ಆಗಿರ್ಲಿಲ್ಲ. ಸೊ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಸೌಮ್ಯ ತನ್ನ ಕಡೆಯಿಂದ ಒಂದು ಹೊಸ ಪ್ಲಾನ್ ಮಾಡ್ತಾಳೆ. ಆ ವಿಷಯನ ರೋಹನ್ಗೂ ಕೂಡ ಇನ್ಫಾರ್ಮ್ ಮಾಡ್ತಾಳೆ. ನಮ್ಮ ದಾರಿಗೆ ಅಡ್ಡ ಆಗಿರುವಂತಹ ನಿತೇಶ್ನ ನಾವಿಬ್ರು ಸೇರಿ ಸಾಯಿಸೋಣ ಅಂತ ಹೇಳಿ. ಸೊ ಇವಳು ಒಬ್ಬ ಸೈಕಾಲಜಿ ಸ್ಟೂಡೆಂಟ್ ಆಗಿರೋದ್ರಿಂದಾಗಿ ಇವಳಿಗೆ ಕೆಮಿಕಲ್ ಗಳ ಬಗ್ಗೆನೂ ಕೂಡ ಸ್ವಲ್ಪ ಇನ್ಫಾರ್ಮೇಶನ್ ಇಟ್ಟು ಅದೆಲ್ಲದನ್ನು ಕೂಡ ಯೂಸ್ ಮಾಡಿಕೊಂಡು ಒಂದು ಪ್ರಾಪರ್ ಪ್ಲಾನ್ ಅನ್ನೋದನ್ನ ಇವರಿಬ್ರು ಸೇರ್ ಮಾಡ್ತಾರೆ. ಸೊ ಅಕ್ಟೋಬರ್ 21 ಗೆ ಕಾಲ್ ಮಾಡಿದಂತಹ ಸೌಮ್ಯ ನಿತೇಶ್ ಹೇಳ್ತಾರೆ, ಮನೇಲಿ ಎಲ್ಲೂ ಹೇಳ್ಬೇಡ, ನಿನಗೊಂದು ಸರ್ಪ್ರೈಸ್ ಇದೆ, ಬೇಗ ಬಾ ಅಂತ ಹೇಳಿ. ಸೊ ಅವಳನ್ನ ನಂಬದಂತಹ ನಿತೇಶ್ ತನ್ನ ಬೈಕ್ ನ ತಗೊಂಡು ಅವಸರದಲ್ಲೇ ಮನೆಯಿಂದ ಹೊರಡ್ತಾನೆ. ಸೊ ಅವಾಗ ಬೈಕ್ ಅಲ್ಲಿ ಒಟ್ಟಿಗೆ ಬೆಂಗಳೂರು ಸಿಟಿಯಿಂದ ಹೊರಗಡೆ ಬಂದಂತ ಇವರು ಬನ್ನೇರ್ಘಟ್ಟ ರೋಡ್ ಅಲ್ಲಿ ಒಂದು ಜ್ಯೂಸ್
ಜ್ಯೂಸ್ ಅಂಗಡಿನಲ್ಲಿ ಕುತ್ಕೋತಾರೆ. ಅಲ್ಲಿ ಇಬ್ರು ಕೂಡ ಒಂದೊಂದು ಜ್ಯೂಸ್ ನ ಆರ್ಡರ್ ಮಾಡಿ ಅದ್ರ ಒಟ್ಟಿಗೆ ಓಡ್ಕ ಹಾಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಬ್ರು ಔಟ್ ಸೈಡ್ ಹೋದಾಗ ಓಡ್ಕ ಕುಡಿಯೋದು ಇವರಿಬ್ಬರ ಹವ್ಯಾಸ ಆಗಿತ್ತು. ನಿತೀಶ್ ತನ್ನ ಜ್ಯೂಸ್ ಕಂಪ್ಲೀಟ್ ಮಾಡ್ತಾನೆ, ಆದ್ರೆ ಸೌಮ್ಯ ಅವಳು ಜ್ಯೂಸ್ ಕುಡ್ದಿರಲ್ಲ. ಅವಳು ಹೇಳ್ತಾಳೆ ನಾನು ಬೈಕಲ್ಲಿ ಹೋಗುವಾಗ ಕುಡಿತೀನಿ ಅಂತ ಹೇಳಿ. ಸೊ ಮತ್ತೆ ಇವರಿಬ್ರು ತಮ್ಮ ಜರ್ನಿ ಸ್ಟಾರ್ಟ್ ಮಾಡಿದಾಗ ರೋಡ್ ಮಧ್ಯದಲ್ಲಿ ಸೌಮ್ಯ ನಾನು ಸ್ವಲ್ಪ ಜ್ಯೂಸ್ ಕುಡ್ದಿದ್ದೀನಿ, ಇನ್ನು ಮಿಕ್ಕಿರುವಂತಹ ಜ್ಯೂಸ್ ನ ನೀನ್ ಕುಡಿ ಅಂತೇಳಿ ಆ ಓಡ್ಕ ಹಾಕಿದ್ದಂತಹ ಜ್ಯೂಸ್ ನ ಆತನಿಗೆ ಕೊಡ್ತಾಳೆ. ನೋಡಿ, ಈ ಜ್ಯೂಸ್ ಅಲ್ಲಿ ಬರೀ ಅವಳು ಓಡ್ಕ ಅಷ್ಟೇ ಹಾಕಿರ್ಲಿಲ್ಲ, ಅವಳು ಮೊದಲೇ ತಂದಿದ್ದಂತಹ ಅಮೋನಿಯಂ ಸಲ್ಫೇಟ್ ನು ಕೂಡ ಆಡ್ ಮಾಡಿದ್ದು. ಸೊ ಅದರ ಟೇಸ್ಟ್ ಒಂಥರ ಇದ್ರೂ ಕೂಡ ಅವನ ಗರ್ಲ್ ಫ್ರೆಂಡ್ ಮೇಲಿನ ನಂಬಿಕೆಯ ಮೇಲೆ ಅದನ್ನ ಕಂಪ್ಲೀಟ್ ಆಗಿ ನಿತೀಶ್ ಕುಡ್ದಿರ್ತಾನೆ. ಸೊ ಇವ್ರ ಜರ್ನಿ ಸ್ವಲ್ಪ ದೂರ ಕಂಟಿನ್ಯೂ ಆದಾಗ ಆತನಿಗೆ ವಾಮಿಟ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಗಾಡಿ ನಿಲ್ಸಿ ವಾಮಿಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಅವಳು ಮೊದಲೇ ಪ್ಲಾನ್ ಮಾಡ್ದಂಗೆ ಇವರಿಬ್ರು ಹೋಗ್ತಿರೋದನ್ನ ರೋಹನ್ ಹಿಂದೆಯಿಂದ ಫಾಲೋ ಮಾಡ್ತಾ ಇದ್ದ. ಸೊ ಯಾವಾಗ ಆತ ವಾಮಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇವನ್ ವಾಮಿಟ್ ಮಾಡಿದ್ರೆ ಮತ್ತೆ ಆ ಎಲ್ಲಾ ಟಾಕ್ಸಿಕ್ ಕೆಮಿಕಲ್ ಹೊರಗಡೆ ಬರುತ್ತೆ. ಸೊ ಅದರಿಂದಾಗಿ ಇವನ್ ಬದುಕೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಆತನನ್ನ ಇದೇ ಶೈಲ್ಘಟ್ಟದ ದೊಡ್ಡಿಯ ಪಕ್ಕದಲ್ಲಿ ಗಟ್ಟಿಯಾಗಿ ಹಿಡ್ಕೋತಾಳೆ. ಆಗ ಸ್ಥಳಕ್ಕೆ ಬಂದಂತಹ ರೋಹನ್ ಆತನ ಬಾಯಿಗೆ ಕೂಗ್ತಾನೆ ಅಂತ ಹೇಳಿ ಬಟ್ಟೆ ಹಾಕೋದ್ರೊಟ್ಟಿಗೆನೆ ಒಂದು ದೊಡ್ಡ ಕಲ್ನ ತಗೊಂಡು ಆತನ ತಲೆನ ಚಚ್ತಾನೆ. ಸೊ ಇವರು ಆತನ ಎಲ್ಲಿವರೆಗೂ ಕೂಡ ಹೊಡಿತಾರೆ ಅಂದ್ರೆ ಆತನ ದೇಹದಿಂದ ಉಸಿರಾಡೋದು ನಿಲ್ಲೋವರೆಗೂ ಕೂಡ ನಾನ್ ಸ್ಟಾಪ್ ಆಗಿ ರಾಕ್ಷಸರ ತರ ಆತನನ್ನ ಸಾಯಿಸ್ತಾರೆ. ಆತ ಸತ್ತಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡ ಮೇಲೇನೂ ಕೂಡ ಆತನ ದೇಹದ ಮೇಲೆ ಇವ್ರು ತಂದಿದ್ದಂತಹ ಬೇರೆ ಬೇರೆ ಕೆಮಿಕಲ್ ಗಳನ್ನು ಕೂಡ ಹಾಕ್ತಾರೆ. ಕೊನೆಯದಾಗಿ ಆತನ ಮೊಬೈಲ್ ನ ತಗೊಂಡು ಸಂಜೆ ಅಷ್ಟೊತ್ತಿಗೆ ಅವಳ ಮೊಬೈಲ್ಗೆ ಅವಳು ಮೆಸೇಜ್ ಕೂಡ ಹಾಕೋತಾಳೆ, ಫೈನಲಿ ಐ ಆಮ್ ವಿತ್ ಮಾಯಾ ಅಂತ ಹೇಳಿ. ಆ ದೇಹನ ಅಲ್ಲೇ ಬಿಟ್ಟು ಇವರಿಬ್ರು ರಿಟರ್ನ್ ವಾಪಸ್ ಬಂದು ಅವಳು ಮನೆಗೆ ಹೋಗಿ ಏನೋ ಆಗಿಲ್ವೇನೋ ಅನ್ನೋ ತರ ಆರಾಮಾಗಿ ತನ್ನ ಲೈಫ್ ನ ಅವಳು ಸ್ಟಾರ್ಟ್ ಮಾಡ್ತಾಳೆ. ಸೊ ಇದೆಲ್ಲಾ ಸ್ಟೋರಿ ಕೇಳಿ ಪೊಲೀಸರು ದಂಗಾಗೋಗಿದ್ರು. ಪೊಲೀಸರು ಚೆಕ್ ಕೂಡ ಮಾಡ್ತಾರೆ ನಿತೀಶ್ ಯಾವ ಪ್ರೊಫೈಲ್ ನ ಲೈಕ್ ಮಾಡ್ತಾ ಇದ್ದ, ಅವ್ರಿಬ್ರು ರಿಲೇಶನ್ಶಿಪ್ ಏನು ಅಂತೇಳಿ ಅವ್ರು ಕಂಡುಹಿಡಿತಾರೆ. ಆತನಿಗೂ ಯಾವುದೇ ತರನಾದಂತ ಬೇರೆ ಹುಡುಗಿಯರಿಗೂ ಯಾವುದೇ ರಿಲೇಶನ್ಶಿಪ್ ಇರ್ಲಿಲ್ಲ. ಆತ ಜಸ್ಟ್ ಅವ್ನು ಹೇಳ್ದಾಗೆ ಆಸ್ ಅ ಕ್ಯಾಶುವಲ್ ಫ್ರೆಂಡ್ ಆಗಿ ಮಾತಾಡ್ತಾ ಇದ್ದ. ಸೊ ಅಲ್ಲಿವರೆಗೂ ಪೊಲೀಸರು ಕಲೆಕ್ಟ್ ಮಾಡಿದಂತಹ ಎಲ್ಲ ಎವಿಡೆನ್ಸ್ ಗಳನ್ನ ಇಟ್ಕೊಂಡು ಅವಳು ಕೊಟ್ಟಿರಂತಹ ಸ್ಟೇಟ್ಮೆಂಟ್ ನ ಇಟ್ಕೊಂಡು ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡಿ ಅವಳನ್ನ ಜೈಲ್ಗೆ ಕೂಡ ಕಳಿಸ್ತಾರೆ. ಆದ್ರೆ ಈ ಸಂದರ್ಭಕ್ಕೆ ನಿಮ್ಗೆ ನಾನು ಮೊದಲೇ ಹೇಳಿದ್ದೆ, ಇವಳೊಂದು ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದಾಗಿ ಇವಳಿಗೆ ಆದಷ್ಟು ಬೇಗ ಬೇಲ್ ಕೂಡ ಆಗುತ್ತೆ. ಅಂಡ್ ಬೇಲ್ ಮೇಲೆ ಮನೆಗೆ ಬಂದಂತ ಇವಳಿಗೆ ಸೊಸೈಟಿನಲ್ಲಾಗ್ಲಿ ಅವಳ ರಿಲೇಟಿವ್ ಆಗ್ಲಿ ಅವಳನ್ನ ನೋಡುವಂತಹ ರೀತಿ ತುಂಬಾ ಕೆಟ್ಟದಾಗಿತ್ತು. ಸೊ ಇದನ್ನ ಸಹಿಸ್ಕೊಳ್ದಿರಂತ ಅವಳು ಅವರ ಮನೆಯಲ್ಲೇ ಅವರ ಬೆಡ್ರೂಮ್ ನಲ್ಲೇ ತನ್ನ ಜೀವನವನ್ನ ಎಂಡ್ ಮಾಡ್ಕೋತಾಳೆ. ಅಂಡ್ ಇವಳ ರೋಮಿಯೋ ರೋಹನ್ ಬಗ್ಗೆ ಹೇಳೋದಾದ್ರೆ ಈ ಕೇಸಲ್ಲಿ ಈತ ಹೆಲ್ಪ್ ಮಾತ್ರ ಮಾಡಿದಾನೆ, ಈತನ ಕೈವಾಡ ಯಾವುದು ಇಲ್ಲ. ಜಸ್ಟ್ ಒಂದು ಸಾಕ್ಷಿ ನಾಶ ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದಾನೆ. ನೇರವಾದಂತಹ ಯಾವುದೇ ಎವಿಡೆನ್ಸ್ ಈತನ ವಿರುದ್ಧವಾಗಿ ಇಲ್ಲ ಅಂತ ಹೇಳಿ ಆತನಿಗೆ ಜಸ್ಟ್ 3 ವರ್ಷದ ಜೈಲು ಆಗುತ್ತೆ. 2016ರಲ್ಲಿ ಈತ ರಿಲೀಸ್ ಕೂಡ ಆಗ್ತಾನೆ. ಇನ್ ಮೈ ಒಪಿನಿಯನ್ ನನಗನ್ಸತ್ತೆ 70% ಅವಳು ತಪ್ಪಿದ್ರು ಕೂಡ 30% ಈತನದು ಕೂಡ ತಪ್ಪಿತ್ತು. ಸೊ ಹಾಗಾಗಿ ಈತನ ಮೇಲೂ ಕೂಡ ಮರ್ಡರ್ ಚಾರ್ಜಸ್ ನ ಹಾಕ್ಬೇಕಿತ್ತು ಅಂತ ಹೇಳಿ. ಸೊ ಏನು ತಪ್ಪು ಮಾಡದೆ ತನ್ನ ಪ್ರಾಣವನ್ನ ಕಳ್ಕೊಂಡಂತಹ ನಿತೀಶ್ ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀವಿ. ಸೊ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.